ಹಾಯ್ ಫ್ರೆಂಡ್ಸ್, ಇವತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಉಪ್ಪಿಟ್ಟು ಮಾಡೋಣ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಕಡಲೆ ಬೀಜ, ಕಡಲೆಬೇಳೆ, ಈರುಳ್ಳಿ, ಹೆಚ್ಚಿದಂಥ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಯಿ ತುರಿ, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಕಾಯಿ ತುರಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು. ಮತ್ತು ನಾನು ಬರೀ ಅವರೆಕಾಳು ಹಾಕ್ತಾಯಿಲ್ಲ, ಇದ್ರ ಜೊತೆಗೆ ತರಕಾರಿಗಳನ್ನೂ ಸೇರಿಸಿ ಹಾಕ್ತಾಯಿದ್ದೀನಿ. ಮತ್ತು ರವೆ, ಆಶೀರ್ವಾದ ರವೆ ತೊಗೊಂಡಿದ್ದೀನಿ. ಇಲ್ಲಿ 2 ಬಾಣಲಿ ತೊಗೊತೀನಿ ನಾನು. ಒಂದು ರವೆ ಉರಿಯೋದಕ್ಕೆ, ಒಂದು ಆ ಕಡೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ. ಈ ಕಡೆ ನಾನು ರವೆ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ನಾವು ರವೆ ಹುರ್ಕೊಂಡು ಇಲ್ಲಿ ಎಣ್ಣೆ ಬಿಸಿಗೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಕಡಲೆಬೇಳೆ ಹಾಕ್ಕೊಂಡು ಹಾಗೆ ಈ ಕಡೆ ನಾನು ರವೆ ಸೀದೆ ಇರೋ ಥರ ಹುರ್ಕೋತಾ ಇರ್ತೀನಿ. ಇಲ್ಲಿ ಬೆಳ್ಳುಳ್ಳಿ ಹುರ್ಕೊಂಡು ನೆಕ್ಸ್ಟು ಕಡಲೆ ಬೀಜ ಹಾಕ್ಕೊತೀನಿ. ಕಡಲೆ ಬೀಜ ಮತ್ತು ಕಡಲೆಬೇಳೆ ಬ್ರೌನ್ ಕಲರ್ ಆಗಿದ ತಕ್ಷಣ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿರೋದು ಮತ್ತು ಕರಿಬೇವು ಸೊಪ್ಪು ಇದನ್ನು ಚೆನ್ನಾಗಿ ಎಣ್ಣೆಲಿ ಹಾಕಿ ಹುರ್ಕೊಂಡು, ಅದಾದಮೇಲೆ ಕಟ್ ಮಾಡಿರೋವಂಥ ಈರುಳ್ಳಿನೂ ಗೋಲ್ಡನ್ ಕಲರ್ ಆಗೋ ಥರ ಹುರ್ಕೊತೀನಿ. ಈರುಳ್ಳಿ ಬೆಂದಿದೆ. ಈಗ ನಾನು ತರಕಾರಿಗಳನ್ನ ಯಾವುದೇ ಕಟ್ ಮಾಡ್ಕೊಂಡಿದ್ದೆ, ಅವರೆಕಾಳು, ಕ್ಯಾರೆಟು, ಬೀನ್ಸು, ನೌಕಲ್ಲು, ಇದನ್ನೆಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊತೀನಿ. ಅದಾದಮೇಲೆ ಅದ್ರ ಜೊತೆಗೇ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದನ್ನು ಅದಕ್ಕೆ ಸೇರಿಸ್ಕೊಳ್ಳೋದು. ಈಗ ಅದನ್ನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಡೋದು. ನಾನಿಲ್ಲಿ 1 ಹಿಡಿ ಉಪ್ಪು ಹಾಕ್ತೀನಿ. ನಾನು 1 kg ರವೆಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮನೇಲಿ 10 ಜನ ಇದ್ದಾರೆ. ನೀವು ಎಷ್ಟು ಜನ ಇರ್ತೀರಿ ಅದ್ರ ತಕ್ಕನಾಗಿ ಇದೇ ಪ್ರೊಸೀಜರಲ್ಲಿ ಮಾಡಿಕೊಡಿ. ತರಕಾರಿ ಉಪ್ಪಲ್ಲಿ ಚೆನ್ನಾಗಿ ಬೆಂದಮೇಲೆ ನಾನಿಲ್ಲಿ 3 ಚೊಂಬು ನೀರು ಹಾಕ್ಕೊತಾ ಇದ್ದೀನಿ. ಆಮೇಲೆ ತುರಿದಿರೋವಂಥ ಕಾಯಿ, ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ಕುದಿ ಬರೋದಕ್ಕೆ ಬಿಡೋಣ. ಚೆನ್ನಾಗಿ ತಿರುಗಿಸ್ಬಿಟ್ಟು ಉಪ್ಪು ಮಿಕ್ಸ್ ಆದಮೇಲೆ ಕುದಿ ಬರೋದಕ್ಕೆ ಬಿಡೋಣ. ಈಗ ನೋಡಿ ಕುದಿ ಬಂತು. ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಕುದಿ ಬಂದಮೇಲೆ ನಾವು ರವೆನ ಸ್ವಲ್ಪನೇ ಉದುರಿಸ್ಕೊಂಡು ತಿರುಗಿಸ್ಕೊತಾ ಇರಬೇಕು. ತಿರುಗಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಗಂಟಾಗಿಬಿಡುತ್ತೆ. ಇಲ್ಲಿ ತಿರುಗಿಸ್ಕೊಬೇಕೀಗ. ಆಯಿತು ನೋಡಿ, ತಿರುಗಿಸ್ಕೊಂಡು ಚೆನ್ನಾಗಿ ಗಂಟಿಲ್ದಿರ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ. ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ನಾವು ಹಾಕ್ಕೊಂಡ್ರೆ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಉಪ್ಪಿಟ್ಟು